ಪ್ರೊಫೆಸರ್ ಭಗವಾನ್ ಅವರು ಮತ್ತೆ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ, ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ರಾಮಚಂದ್ರನ ದಶರಥನ ಮಗ ಅಲ್ಲ, ಶ್ರೀರಾಮಚಂದ್ರ ದಶರಥನ ಮಗ ಅಲ್ಲ ಅಂತ ಹೇಳಿದ್ದಾರೆ. ಶ್ರೀರಾಮನ ಬಗ್ಗೆ ಪ್ರೊಫೆಸರ್ ಭಗವಾನ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಈಗ ವಿವಾದಾತ್ಮಕ ಹೇಳಿಕೆಯನ್ನ ಪ್ರೊಫೆಸರ್ ಭಗವಾನ್ ಅವರು ಕೊಟ್ಟಿದ್ದಾರೆ. ದಾವಣಗೆರೆ ಕಾರ್ಯಕ್ರಮವೊಂದರಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಪೂಜೆ ಮಾಡುವಂತಹ ಶ್ರೀರಾಮ ದಶರಥನಿಗೆ ಹುಟ್ಟಿದವನಲ್ಲ. ರಾಮನ ತಂದೆ ದಶರಥ ಪುತ್ರ ಕಾಮೆಷ್ಟಿ ಪೂಜೆಯನ್ನ ಮಾಡ್ತಾನೆ. ಆ ಪೂಜೆಯಲ್ಲಿ ರಾಣಿ ಪುರೋಹಿತರ ಜೊತೆ ರಾತ್ರಿ ಮಲಗಬೇಕಿತ್ತು. ಪುರೋಹಿತರ ಜೊತೆ ರಾಣಿ ರಾತ್ರಿಯನ್ನ ಕಳೆದಿದ್ದಾಳೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ. ಇದನ್ನ ರಾಮ ಮಂದಿರ ಯಾಕೆ ಬೇಕು ಅನ್ನುವ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ರಾಮ ಮಂದಿರ ಯಾಕೆ ಬೇಕು ಅನ್ನುವಂತಹ ಪುಸ್ತಕದಲ್ಲಿ ಇದನ್ನು ನಾನು ಬರೆದಿದ್ದೀನಿ. ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಿರೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಮಾಯಣದಲ್ಲಿ ಉಲ್ಲೇಖವಾಗಿರುವಂತಹ ಪುತ್ರ ಕಾಮೇಷ್ಟಿ ಯಾಗದ ಬಗ್ಗೆ ಪ್ರೊಫೆಸರ್ ಭಗವಾನ್ ಅವರು ಮಾತನಾಡಿದ್ದಾರೆ. ಉಲ್ಲೇಖ ಕೂಡ ಕೆಲವೊಂದು ಕಡೆಯಲ್ಲಿ ಬರುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ನಡೀತಾ ಇದೆ. ಇದೀಗ ಪ್ರೊಫೆಸರ್ ಭಗವಾನ್ ಅವರು ರಾಮ ಮಂದಿರ ಯಾಕೆ ಬೇಕು ಅನ್ನುವಂತಹ ಪುಸ್ತಕದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ.